ಬಾಗಲಕೋಟೆ ಮುಧೋಳ ಡಿಪೋ ಅಲ್ಲಿ ಆಯುಧ ಪೂಜೆ ದಿವಸ ಕುರಿ ಬಲಿ ಕೊಟ್ಟಿದ್ದಾರೆ. ಇದು ಕಾನೂನಿಗೆ ವಿರುದ್ಧವಾಗಿದೆ. ಇದು ಅರ್ಥಹೀನವಾದ್ದು, ಒಂದು ಮೌಢ್ಯ, ಇದು ಕಾನೂನು ವಿರೋಧವಾದ್ದು, ಮತ್ತು ಇದು ಮಾಡಬಾರ್ದು ಇದು ಡಿಪೋಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು, ಆ್ಯಕ್ಷನ್ ತೊಗೊಂಡು ಆ ಡಿಪೋ ಮ್ಯಾನೇಜರ್ ಸಸ್ಪೆಂಡ್ ಮಾಡಬೇಕು. ಫಸ್ಟು ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವ್ರಿಗೆ ಕೇಳ್ಕೊಳ್ಳೋದು ಅಷ್ಟೇ. ನೋಡಿ, ಇಂಥ ವಿಷಯಗಳು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿದ್ದೀವಿ. ಬಟ್ ಆಯುಧ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪ್ರಾಣಿಗಳು ಬಲಿ ಕೊಡಬಾರ್ದು, ಕಾನೂನು ವಿರುದ್ಧ ನೀವು ಹೋಗಬಾರ್ದು. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬರ್ ಆಗಿ ವೀಕ್ಷಣೆ ಮಾಡಿ. ಯಾಕೆಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆಯ ಪ್ರತಿಯೊಂದು ವಿಷಯವನ್ನು ಸಾರಿಗೆ ಟಿವಿ ಮುಖಾಂತರವಾಗಿ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ಸಬ್ಸ್ಕ್ರೈಬರ್ ಆಗಿ ಅತಿ ಹೆಚ್ಚಿನ ಚಂದಾದಾರರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸಾರಿಗೆ ಟಿವಿ ದಯಮಾಡಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸರ್ ನಮಸ್ಕಾರ ಸರ್, ಧನಂಜಯ ಸಾರಿಗೆ ಟಿವಿಯಿಂದ ಸರ್. ಮೊನ್ನೆ ಬಾಗಲಕೋಟೆ ವಿಭಾಗ ಮುಧಗೋಳದಲ್ಲಿ ಇದು ಆಯುಧ ಪೂಜೆಗಂತ ಕುರಿ ಬಲಿ ಕೊಟ್ಟಿದ್ದಾರೆ ಸರ್. ನಿಮ್ಮ ಇಲಾಖೆಯಲ್ಲಿ ಕುರಿ ಬಲಿ ಕೊಡ್ಬೋದಾ? ಅನುಮತಿ ಇದೆಯಾ? ಮೊದಲನೇದಾಗಿ ಸಾರಿಗೆ ಟಿ ವಿ ಎಲ್ಲ ವೀಕ್ಷಕರಿಗೂ ಹಾರ್ದಿಕವಾದ ಸ್ವಾಗತ. ಇವಾಗ ತಾವು ಪ್ರಶ್ನೆ ಕೇಳಿರೋದು, ನಾನು ಕೂಡ ಒಂದು ವಿಡಿಯೋ ನೋಡಿದೆ. ಬಾಗಲಕೋಟೆ ವಿಭಾಗ ಏನಿದೆ NWKRTC, ಅದರ ಒಂದು ಡಿಪೋ ಮುಧೋಳ ಡಿಪೋ ಘಟಕ, ಅಲ್ಲಿ ಆಯುಧ ಪೂಜೆ ದಿವಸ ಕುರಿ ಬಲಿ ಕೊಟ್ಟಿದ್ದಾರೆ ಅಂತ ಆಡುಗಳು. ಇದು ಸುದ್ದಿ. ನಾನು ವಿಚಾರ ಮಾಡಿದ್ರಲ್ಲಿ ಅದು ಯಾರ ಮೇಲೂ ಆ್ಯಕ್ಷನ್ ಏನು ತಗೊಂಡಿಲ್ಲ. ಅದು ಆ್ಯಕ್ಚುಲಿ ಇಟ್ ಅಮೌಂಟ್ಸ್ ಟು ಒಂದು ಬಲಿ ಕೊಡೋದು. ಯಾರೋ ಮಾಂಸಾಹಾರ ತಿಂದರು ಹಬ್ಬದ ದಿವಸ ಅಂತಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಪ್ರೋಗ್ರಾಮ್. ಆಯುಧ ಪೂಜೆ, ಆ ಪೂಜೆಗೆ ಒಂದು ಭಾಗ ಬಲಿ ಕೊಡೋದು ಅಂತ ಒಂದು, ಇದು ಕಾನೂನಿಗೆ ವಿರುದ್ಧವಾಗಿದೆ. ಎರಡನೇದು ಒಂದು ಸೂಪರ್ಸ್ಟಿಷನ್, ಇದು ಸಂವಿಧಾನದ ವಿರುದ್ಧವಾಗಿದೆ. ಮತ್ತು ಇದಾಗಲೇ ನಡೆದು ಸಾಕಷ್ಟು ದಿವಸ ಆಗಿದೆ. ಅದಕ್ಕೆ ಕಾರಣಕರ್ತರು ಯಾರೋ ಅಧಿಕಾರಿಗಳು, ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ ಏನು ತೊಗೊಂಡಿರೋ ಹಂಗೆ ಕಾಣೋದಿಲ್ಲ. ನಾನು ಇವತ್ತು ವಿಚಾರ ಮಾಡಿದೆ, ಆ್ಯಕ್ಷನ್ ಏನು ತೊಗೊಂಡಿರೋ ಹಂಗೆ ಕಾಣೋದಿಲ್ಲ. ನನಗೆ ಒಂದು, ಪ್ರತಿ ಘಟಕಕ್ಕೂ ಕೂಡ ಡಿಪೋ ಮ್ಯಾನೇಜರ್ ಅಂತ ಇರ್ತಾರೆ. ಅವರ ನಾಲೆಡ್ಜ್ ಇಲ್ಲದೆ ಇವೆಲ್ಲ ಆಗೋಕ್ಕಾಗೋದಿಲ್ಲ. ಇವಾಗ ಉದಾಹರಣೆ, ಒಂದು ಸಣ್ಣ ಹ್ಯಾಂಡ್ ಬಿಲ್ ಹಂಚಿದ್ರೆ ಅದನ್ನೆಲ್ಲ ರಿಪೋರ್ಟ್ಗಳು ಹಾಕಿದ್ರೆ ಸೆಕ್ಯೂರಿಟಿಯವರು ಒಂದು ಡಿಪೋ ಒಳಗಡೆ, ಅದು KSRTC ಡಿಪೋನಲ್ಲಿ ಪ್ರಾಣಿ ವಧೆ ಮಾಡಿದರು ಅಂತ ಹೇಳಿದರೆ ಬೇಕಾದಷ್ಟು ಜನ ಆಫೀಸರ್ಸ್ ಇರ್ತಾರೆ, ಸೆಕ್ಯೂರಿಟಿ ಇರುತ್ತೆ. ಏನು ಮಾಡ್ತಾರೆ ಇವರು? ಅದರಿಂದ ನನಗನ್ಸೋದು ಇಂಥ ಸಂವಿಧಾನಕ್ಕೆ ವಿರೋಧವಾದ ಕ್ರಮಗಳು ಮತ್ತು ಪ್ರಾಣಿ ಹಿಂಸೆ ಡಿಪೋ ಒಳಗಡೆ ತಂದು ಬಲಿ ಕೊಡಬೇಕಾ? ಆ್ಯಂಡ್ ನಾವೇ ಬಲಿ ಆಗಿಬಿಟ್ಟಿದ್ದೀವಿ, ಮ್ಯಾನೇಜ್ಮೆಂಟ್ ಮಾಡಬಾರ್ದು ಮಾಡ್ತಿದೆ ನಮಗೆ ಅಂತಲ್ಲಿ ನಾವು ಇನ್ನೊಬ್ಬರು ಬಲಿ ತಗೊಳ್ಳೋದು ಅರ್ಥ ಏನು? ಇದು ಅರ್ಥಹೀನವಾದ್ದು, ಒಂದು ಮೌಢ್ಯ, ಇದು ಕಾನೂನು ವಿರೋಧವಾದ್ದು, ಮತ್ತು ಇದು ಮಾಡಬಾರ್ದು ಇದು ಡಿಪೋಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾಕಿದು ಮಾತು ಹೇಳ್ತೀನಿ ಅಂದರೆ, ನಾಳೆ ಪ್ರತಿ ಡಿಪೋಲಿ ಇದು ಮಾಡ್ತಾರೆ. ಯಾವನು ಹೇಳ್ತಾನೆ ನೀನು ಡಿಮಾಂಡ್ ಸೆಟ್ಲ್ ಆದ ಕಡೆ ಬಲಿ ಕೊಡ್ಬೇಕು ನೀನು ಅಂತಾನೆ. ಇಸಿ ಈ ಮೌಢ್ಯಗಳು ಬಹಳ ಬೇಗ ಹರಡುತ್ತೆ. ಅದಕ್ಕೆ ರೆಕ್ಕೆ ಪುಕ್ಕ ವಿಂಗ್ಸು ಎಂಥದ್ದು ಬೇಕಾಗಿಲ್ಲ. ಅದರಿಂದ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಕಾನೂನು ರೀತಿಯ ಹುಟ್ಟಿರುವಂಥ ಕಾರ್ಪೊರೇಷನ್ ಭಾಗವಾಗಿ ಸಂವಿಧಾನಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನ ಮಾಡಬಾರ್ದು. ಅದರಿಂದ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು, ಆ್ಯಂಡ್ ಇಲ್ಲಿ ಐ ಡಿಮಾಂಡ್ MD ಆಫ್ NWKRTC ತಕ್ಷಣ ರಿಪೋರ್ಟ್ ತರಿಸಿ ಆ ಡಿಪೋ ಮ್ಯಾನೇಜರ್ ಸಸ್ಪೆಂಡ್ ಮಾಡಿ. ಫಸ್ಟ್ ಆ ಡಿಪೋ ಮ್ಯಾನೇಜರ್ ಸಸ್ಪೆಂಡ್ ಮಾಡಿ. ಏನಿಲ್ಲ, ತಮಾಷೆ ಅದಿಲ್ಲ. ಒಂದು ನಗುಪಾಟ್ಲಿಗೆ ಈಡಾಗ್ತೀವಿ ನಾವು. ಎರಡನೇದು, ಮೌಢ್ಯವನ್ನು ಪ್ರಸಾರ ಮಾಡೋದಕ್ಕೆ ನಮ್ಮ ಡಿಪೋಗಳು ಬಿಟ್ಕೊಟ್ಟಂಗಾಗುತ್ತೆ. ಇನ್ನು ಮೂರನೇದು, ಪ್ರಾಣಿ ಬಲಿ ಅಲ್ಲಿ ಕೊಡಬೇಕಾ? ಕಾನೂನು ವಿರುದ್ಧವಾದ ಕೆಲಸವನ್ನು ಮಾಡೋಕ್ಕೆ ನೀವು ಡಿಪೋಲಿ ಬಿಡ್ತೀರಾ? ಬಿಡಬಾರ್ದು. ಆದರೆ ಕೂಡಲೇ NW ನಿಗಮದ ಹಿರಿಯ ಅಧಿಕಾರಿ
ಯಾರು ಮ್ಯಾನೇಜಿಂಗ್ ಡೈರೆಕ್ಟ್ರು ಆ್ಯಕ್ಷನ್ ತೊಗೊಂಡು ಆ ಡಿಪೋ ಮ್ಯಾನೇಜರ್ ಸಸ್ಪೆಂಡ್ ಮಾಡಬೇಕು ಫಸ್ಟು. ಆಮೇಲೆ ವಿಚಾರಣೆ ಮಾಡಿ ಯಾಕೆ ಹೀಗಾಗಿದೆ ಅಂತ. ಆ್ಯಂಡ್ ಒಂದು ಸ್ಟ್ರಿಕ್ಟ್ ಯಾಕೆ ಮುಂದೆ ಹಿಂಗೆ ಆಗದಂಗೆ ಕ್ರಮ ತಗೋಬೇಕು. ಎಲ್ಲೇ ಅಂಥದ್ದು ಬಂದರೂ ಕೂಡ ಸೆಕ್ಯೂರಿಟಿ ರಿಪೋರ್ಟ್ ಇರುತ್ತೆ, ಸೆಕ್ಯೂರಿಟಿ ಇರ್ತದೆ ಅಲ್ಲಿ, ಅದನ್ನು ಸ್ಟಾಪ್ ಮಾಡಿಸ್ಬೇಕು. ಮುಂದೆ ಯಾವ ಡಿಪೋನಲ್ಲಿ ಇಂಥ ಘಟನೆ ನಡೀಬಾರ್ದು. ಸರ್, ಡಿಪೋದಲ್ಲಿ ನಡೀತಾ ಇರ್ಬೇಕಾದ್ರೆ ಸೆಕ್ಯೂರಿಟಿ ಇರಲ್ಲ ಸರ್. ಅಷ್ಟು ಕುಲ್ಲಂಕುಲಶಾಗಿ ಇದು ಬಲಿ ಕೊಡ್ತಾರೆ ಅಂದರೆ ಆ CC ಕ್ಯಾಮ್ರಾ ಏನು ಮಾಡುತ್ತೆ, ಡಿಪೋಗಳಲ್ಲಿ ಸೆಕ್ಯೂರಿಟಿ ಏನು ಮಾಡ್ತಾರೆ? ಅದೆಲ್ಲ ಪ್ರಾಬ್ಲಮ್ ಇಷ್ಟೇ. ಇದು ಎಲ್ಲರೂ ಒಂದಾಗ್ಬಿಡ್ತಾರೆ ಇಂಥ ವಿಚಾರಗಳು ಬಂದಾಗ. ಇವಾಗ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದರೆ ಅವ್ರು ರಿಪೋರ್ಟ್ ಹಾಕ್ತಾರೆ ಸ್ಟ್ರೈಕ್ ಮಾಡ್ತಾರೆ ಅಂತ. ಇಂಥ ವಿಚಾರಗಳು ಬಂದಾಗ ಎಲ್ಲ ಒಂದಾಗ್ಬಿಡ್ತಾರೆ. ಎಣ್ಣೆ ಹೆಂಡ ಒಂದು ಮಾಂಸ ಒಂದು ಮಾಡಿಬಿಡುತ್ತೆ. ಅಥವಾ ಅವ್ರಿಗೆ ಹೆದರ್ಸಿರ್ತಾರೋ, ಕೆಲವು ದಳಗಳಿರ್ತಾರೆ ಡಿಪೋಗಳಲ್ಲಿ, ಪಾಪ ಸೆಕ್ಯೂರಿಟಿ ಯಾರೋ ಹೊಸ ಹುಡುಗರು ಬಂದಿರ್ತಾರೆ, ಹೆದರಿಸ್ತಾರೆ. ಆಗಿರೋಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ನಾನು MDF NWKRC ಕೇಳೋದು, ಫಸ್ಟ್ ಒಂದು ಸೆಂಟ್ರಲ್ ಆಫೀಸ್ ನಿಯೋಗ ಕಳಿಸಿ ಅದು ಏನು ನೋಡಿ, ಇನ್ನು ಮುಂದೆ ಆಗಬಾರ್ದು ಅಂಥೇಳಿ ಡಿವಿಷನ್ ಕಂಟ್ರೋಲರ್ಗಳಿಗೆ ಸ್ಟ್ರಿಕ್ಟ್ ಒಂದು ಆದೇಶ ಕೊಟ್ಟು, ಹಾಗಾದರೆ ಸಂಬಂಧಪಟ್ಟಂಥ ಅಧಿಕಾರಿ ಸಸ್ಪೆಂಡ್ ಮಾಡಬೇಕು. ಆ್ಯಂಡ್ ಇಲ್ಲಿ ಆ ಮುಧೋಳ ಘಟಕದ ಡಿಪೋ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ನಾಳೆ ಇನ್ನೊಂದು ಆಗತ್ತೆ ಅಲ್ಲಿ. ಆದರೆ ಯಾರು ಹೇಳೋರು ಕೇಳೋರು ಇಲ್ವೋ ಅದಕ್ಕೆಲ್ಲ. ಆದ್ದರಿಂದ ಇದನ್ನು ಗಂಭೀರವಾಗಿ NWKRC ಗಮನಿಸಬೇಕು. ಮತ್ತು ನಾನು ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವ್ರಿಗೆ ಕೇಳ್ಕೊಳ್ಳೋದು ಅಷ್ಟೇ, ನೋಡಿ ಇಂಥ ವಿಷಯಗಳು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನೀವು ತಗೊಂಡು ಯಾರು ಪುಲ್ ದಮ್. ನಾಳೆ ಕಟಕರ ಕೆಲಸಗಳು ಇಲ್ಲಿ ಮಾಡಬಾರ್ದು, ಒಂದು ಸ್ಯಾಂಕ್ಟಿಟಿ ಇರಬೇಕು. ಆಯುಧ ಪೂಜೆ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಇದೆಲ್ಲ ನಂಬಿಕೆಗಳು ಬಂದುಬಿಟ್ಟಿದೆ ಸಾವಿರಾರು ವರ್ಷಗಳಿಂದ, ಮಾಡಿಕೊಳ್ಳಿ. ಬಟ್ ಆಯುಧ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪ್ರಾಣಿಗಳು ಬಲಿ ಕೊಡಬಾರ್ದು, ಕಾನೂನು ವಿರುದ್ಧ ನೀವು ಹೋಗಬಾರ್ದು. ಅದನ್ನು ನಾನು ಸಾರಿಗೆ ಸಚಿವರನ್ನು ಕೇಳ್ಕೊಳ್ಳೋದು, ತಕ್ಷಣ ಒಂದು ರಿಪೋರ್ಟ್ ತರಿಸ್ಕೊಳ್ಳಿ, ಅಥವಾ MD ಬರೋಕ್ಕೆ ಕೇಳಿ, ಅದೇನು ನಡೀತಿದೆ ಕೇಳಿ. ಏನಾಗುತ್ತೆ ಇವೆಲ್ಲ ಕೆಲವೆಲ್ಲ ಸಿ ಅಲ್ಲಿರುವಂಥ ಡಿಪೋ ಮ್ಯಾನೇಜರ್ಗಳು ಕಂಟ್ರೋಲ್ ತಗೋಬೇಕು. ಇವಾಗ ಹಲವಾರು ಜಯಂತಿಗಳು ಮಾಡ್ತಾರೆ, ಡಿಪೋಗಳಲ್ಲಿ ಪೂಜೆಗಳು ಮಾಡ್ತಾರೆ, ಕುಡುಕರ ಹಾಡುಗಳು ಹಾಕೊಂಡಿರ್ತಾರೆ, ಕುಡುಕರ ವೇಷಗಳು ಬರ್ತಾವಲ್ಲಿ. ಕೆನ್ ವಿ ಡೂ ಆಲ್ ದ್ಯಾಟ್? ಅಲ್ಲಿರೋ ಡಿಪೋ ಮ್ಯಾನೇಜರ್ ಸ್ಟಾಪ್ ಮಾಡಬೇಕು ಅದನ್ನು. ನಮ್ಮ ಡಿಪೋಗಳು ಇಂಥ ಅಸಹ್ಯವಾದ ಡ್ಯಾನ್ಸ್ಗಳು ಮಾಡೋಕ್ಕೆ ಬಿಡಬಾರ್ದು. ಅಲ್ಲಿ ಕಾನೂನು ನಿಷಿದ್ಧವಾದ ಕೆಲಸಗಳು ಮಾಡೋಕ್ಕೆ ಅವ್ರು ಬಿಡಬಾರ್ದು.